ಇಲ್ಲ ಅಲ್ಲಿ ಹಾಕ್ತೀರಾ ಮಾಡಲ್ವ? ಇಲ್ಲಾಂದ್ರೆ ಅಕ್ಕಪಕ್ಕ ಅಂದಾಶ್ರಮಕ್ಕೆ ಊಟ ಮಾಡಿಸಿ. ಇಲ್ಲ ಏನು ಮಾಡಿಲ್ಲ ಅಂದ್ರೆ ನೀವೆಲ್ಲ ರಾತ್ರಿ ಕುಡಿದು ಮಜಾ ಮಾಡ್ಕೊಂಡು ಪಾರ್ಟಿ ಮಾಡ್ಕೊಂಡು ಹೆಣ್ಮಕ್ಳಲ್ಲಿ ಗಂಡ್ಮಕ್ಳಲ್ಲಿ ರಸ್ತೆಯಲ್ಲಿ ಕೈ ಇಲ್ದಲೆ ಕಾಲಿಲ್ದಲೆ ಮಕ್ಕಳು ಮನುಷ್ಯ ಮಲಗಿರ್ತಾರೆ. ಅವರಿಗೆ 100 ರೂಪಾಯಿ ಹಿಡಿತಗಳು ಏನ್ ಪರವಾಗಿಲ್ಲ. ನಮ್ದೊಂದು ಸೇವೆ ಇದೆ, ಅದು ನಿಮ್ಗೆ ಗೊತ್ತಿಲ್ಲ. ಮಾಡ್ತೀರಾ ಯಾರ ಅದರ ಬನ್ನಿ ನನ್ನ ಜೊತೆ ಬನ್ನಿ. ಎಲ್ಲ ಗೊತ್ತಿಲ್ಲ ಅಂತ ಒಟ್ಟದ ಜೊತೆ ಬನ್ನಿ. ಬೆರಡೋದಂಗೆ ದಾನ ಮಾಡೋದಂಗೆ ನಾನು ತೋರಿಸ್ತೀನಿ. ನೋಡಿರ್ತೀವಿ ಯೂಟ್ಯೂಬ್ ಅಲ್ಲೆಲ್ಲ, ನೀವೆಲ್ಲ ನೋಡಿದ್ದೀರಾ? ಯೂಟ್ಯೂಬ್ ಆಯೋಗಿದ್ದೀವಿ ಅಲ್ಲ, ಅವ್ರ ಪ್ರಾಣನ ಪಡಕಿಟ್ಟು ಕಾಯ್ತಾವ್ರೆ. ಎಂತ ಪುಣ್ಯಾತ್ಮರು ಇದಾರಲ್ವಾ, ಅವ್ರ ಬಗ್ಗೆ ಮಾತಾಡಿ. ನೀವು ಬರೀ ಯಾವ್ದೋ ಒಂದು ಸಿನಿಮಾ ಬಂದ್ರೆ ಯಾರೊಬ್ಬ ನಿಮ್ಗೆ ರಾಜಕೀಯ ಬಂದ್ರೆ ಪಟಾಕಿ ಹೊಡೆಯೋದೇನು ಕೇಕ್ ಕಟ್ ಮಾಡೋದನ್ನ ಮಾಡ್ತೀರಾ ಅಲ್ವಾ? ದೇಶ ಕಾರ್ಯ ಮಾಡ್ತೀರಾ? ಮಾಡಲ್ಲ. ಎಷ್ಟು ಜನ ಪೊಲೀಸ್ ಡಿಪಾರ್ಟ್ಮೆಂಟ್ ಎಂತ ನಿಷ್ಠಾವಂತಿದ್ದಾರೆ ಗೊತ್ತಿದ್ಯಾ? ಇದಾರೆ ಇಲ್ವಾ? ಎಲ್ಲರೂ ಕೆಟ್ಟರಿಲ್ಲ ಆಯ್ತಾ? ಕೇರಿ ಕೆಲಸ ಮಾಡೋಂತ ಪುಣ್ಯಾತ್ಮರು, ಕಸ ಹೊಡಿತಾರ ಮುನ್ಸಿಪಾಲ್ಟಿ ಇದಾರೆ, ಡೈವರ್ಸ್ ಮಗು ಅಳುತ್ತೆ ಅಂತೀರಿ ನೀವೆಲ್ಲ. ಎಷ್ಟು ಜನ ಸಾಕಂತ ಪುಣ್ಯಾತ್ಮರು ತಲೆ ಮೇಲೆ ತಲೆ ಹಿಂಗಡೆ ಬಹಳ ಜನ ಇದಾರೆ. ನಂತರ ನಾನೊಬ್ಬನೇ ಅಲ್ಲ, ನಾನೇನ್ ಪವಾಡ ಪುರುಷನ ಅಲ್ಲ. ನನಗೂ ಸಾವಿದ ನಾಲ್ಕು ಸಾಯ್ಬೋದು ನಾನು. ಆದ್ರೆ ಆ ದೇವ್ರು ಸಾಯಲ್ಲ. ದೇವ್ರು ನಂಬಿಕೆ ಮನೆಗೆ ಹೋಗಿ ಕಾಲಿ ಬಿದ್ದ ತಕ್ಷಣ, ಕೈ ಬಿದ್ದ ತಕ್ಷಣ, 9 ಸರಿ ಬಂದ ತಕ್ಷಣ ನಿಮ್ಗೇನ್ ದೇವ್ರ ಹಿಂದೆ ಬರಲ್ಲ. ಮನ್ಸೊಳ ಬರ್ಬೇಕು ದೇವ್ರು. ಅರ್ಥಾಗ್ತದೆ? ಆಮೇಲೆ ನಿಮ್ಗೊಂದು ವಿನಂತಿ ಏನಂದ್ರೆ, ಯಾರಿಗೊಂದು ರೂಪಾಯಿ ಸಹಾಯ ಮಾಡೋ ಹೇಗೆ ತಿಳಿದ್ಮೇಲೆ ಕಂಡರ ಬಗ್ಗೆ ಮಾತಾಡಿ. ನಿಮ್ ಅಂತನ ನಾನೇನ್ ತಗೊಂಡ್ಬಿಟ್ಟಿನಿ, ಯಾರು ಬ್ಯಾಡ್ ಮಿಷನ್ ಮಾಡ್ತಾರೆ, ಯಾರು ಹಿಂಗ್ ಬ್ಯಾಡ ಮಾತಾಡ್ತಾರೆ, ಅವರೆಲ್ಲ ಏನ್ ಗೊತ್ತಾರ, ಅವ್ರ ಮನೆ ಒಳಗೆ ಅವರು ಯಾವ ತರ ಅವ್ರಿಗೆ ಗೊತ್ತಿರೋದೇ ಇಲ್ಲ. ಬರೀ ಹಿಂಗ್ ನಿಂತಿರ್ತಾರೆ, ಹಿಂಗಡೆ ಏನಾಗುತ್ತೆ ಗೊತ್ತಿರಲ್ಲ. ಅವ್ರ ಬಗ್ಗೆ ತಲೆ ಕಷ್ಟ ಬರೋದು ನೀವು ನೋಡಿರ್ತೀರಿ. ನೀವೆಲ್ಲ ಸಾಧಾರಣವಾಗಿ ಒಂದು ಮಾಡಕ್ಕಾಗತ್ತೇನಪ್ಪ? ಬಯ್ಯರು ಬರ್ದಾಗ ಹೇಳ್ತಾರಂತೆ, ನಗರ ಕಡೆ ತಿಳ್ಕೊಳ್ಳಿ. ಒಂದ್ ನಿಮಿಷ ಹೇಳ್ತಾರೆ, ಬೆಳಗಿಂದ ಸೀಟ್ ಬೀಳುತ್ತೆ, ಹೊಡ್ಕೊಂಡ್ ಹೋಗಿ ಹೆಂಗಿದೆ ತಾಣ. ನಾವಿಲ್ಲೇ ಕಬಡ್ಡಿ ಆಡೋರು, ಇಲ್ಲ ಮರ್ಕೋತಿ ಆಡಿದ್ರು, ಅಲ್ಲೇ ದೇವ್ರು ಸಿಕ್ಕಿತ್ತು, ಕಳಸ ಮುಕ್ಕೊಂಡು ನೀರ್ ಚೆಲ್ಲಲ್ಲ. ಅದೇ ಅಲ್ಲಿ ಬಾವಿ ಒಳಗೆ ವಿಗ್ರಹ ಸಿಗ್ತೇವೆ ನೋಡಿ. ಒಂದ್ ಸ್ವಲ್ಪ ಹೆಂಗಿದೆ ಸ್ಥಳ. ನಾಳೆಗೆ ಬರಕ್ಕಾಗಲ್ಲ. ತಣ್ಣಗಿದೆ ದೇವಸ್ಥಾನ ಅಲ್ವಾ? ಕೋಟ್ಯಾಂತರ ರೂಪಾಯಿ ಕಟ್ಟಿಲ್ಲ. ನೀವು ಹಾಕಿದ ಅಂದ್ರಲ್ಲಿ ನಾವು ಸ್ವಲ್ಪ ತಿಂದು ಬಡಬಗರಿಗೆ ಹಂಚಿ ಸಣ್ಣ ಬಡಿ ಕಟ್ತೀನಿ. ಚೆನ್ನಾಗಿದೆ ದೇವಸ್ಥಾನ. ನಾನೇ ಮೇಸ್ತ್ರಿ, ಅವನೇ ಕಟ್ಟಿದನು. ಇನ್ನ ನಂಜುಂಡಪ್ಪ ಅಂತ ಹೇಳಿ ಮೈಸೂರಲ್ಲಿ ಮಕ್ಕಳು 2 ವಾರ ಒಳ್ಳೆ ಕೆಲಸ ಮಾಡಿ ಕಳಿಸಿದ್ರು, ಕೈ ಮುರಿದು ಕಳಿಸಿದ್ರು. ನಂಜುಂಡಪ್ಪ ಅವರೇ ಮೇಸ್ತ್ರಿ ಕಡಿಯಾದರು. ನನ್ನ ದೇವಸ್ಥಾನದಾಗ ಚರಿತ್ರೆ ಯಾವಾಗ ಹೋದ್ರೆ ನೀವು ನಂಬದೇ, ನಾನೇ ರಾತ್ರಿ ನಂಬದೇ ಕೈ ಗುಜರಾತ ಪವಾಡ. ಎರಡನೇದು ನಿಮ್ಮ ಮನೆ, ಎರಡನೇದು ತೀರ್ಥ ಇಲ್ಲಿ ಪವಾಡ. ಮೂರನೇದು ನಿಮ್ಮ ನಂಬಿಕೆಗಳು ಸರಿನೆ. ಒಂದು ನಂಬಿಕೆ, 2 ತೀರ್ಥ. ಮೂರನೇದು ನಿಮ್ ಮನೆ ಬಾಕ್ಲಲ್ಲಿ ಗಡಿಯಾರ, ಟಿವಿ ಫೋನ್ ಇಡ್ಬೇಕು. ಸ್ನಾನ ಮಾಡಿಲ್ಲ, ಮೈ ತಕೊಂಡಿಲ್ಲ, ಆ ಜಾತಿ ಈ ಜಾತಿ ಬಿಡಿ, ಎಲ್ಲ ಹೋಗ್ತೀರಾ ನಮಸ್ಕಾರ ಮಾಡ್ಕೊಂಡು ಹೋಗಿ ಎಲ್ಲ ಬಂದು ನಮಸ್ಕಾರ ಮಾಡ್ಕೊಂಡ್ ಬನ್ನಿ ಆಯ್ತಾ? 4ನೇದು ನಂಬಿಕೆ ಇದೆ, ಮೈಯಲ್ಲಿ ಅರ್ಥ ಮಾಡ್ಕೊಳ್ಳಿ. ಹೆಣ್ಮಕ್ಳು 3 ದಿನ ಆದ್ಮೇಲೆ ತೆಗೆದು ಸಿಕ್ತ ಕಟ್ ಮಾಡಿ ತಾಳಿ ಕಟ್ಕೋಬಹುದು. ಗಂಡು ಮಕ್ಳು ಕೊಳ್ಳಾಗಿರ್ಲಿ, ಸೊಂಟ ಕಟ್ಕೋಬಾರ್ದು. ಆಮೇಲೆ 5ನೇದು ಏನ್ ಗೊತ್ತಾ, ನಿಮ್ ಮನೆ ಮಾಟ ಆಗಿದ್ರೆ, ನಿಮ್ ಮನೆ ಮಂತ್ರ ಆಗಿದ್ರೆ ಆಗುತ್ತಂತ. ಕಲ್ಲೇ ಮಣ್ಣು ದೇವ್ರಂದಾಗ ರಸ್ತೆಗೆಲ್ಲ ಮಾಟ ಆಗಿದೆ ಅಂತೆ, ಮಂತ್ರ ಆಗಿದೆ, ಮರಕಲಾಗಿರ್ತೀರಿ, ಬಾಂಟರಿರ್ತೀರಿ, ಬಸ್ ವಯಸ್ಸಾಗಿರ್ತೀರಿ, ದಯವಿಟ್ಟು ಸ್ಟಿಕ್ಕರ್ ಹಾಕೊಳ್ಳಿ. ಪವರ್ ಸ್ಟಾರ್ 2 ಕಡೆ ಯಾವ್ದೇ ಕೆಟ್ಟ ಒಳಗೆ ಬರ್ದಂಗಿಲ್ಲ, ಯಾವ್ದೇ ಕೆಟ್ಕೊಂಡು ಬೀಳ್ತಾರೆ ಕಾರ್ಗಳು ಹಾಕೊಳ್ಳಿ. ಬೈಕ್ ಸಿಂಗಲ್ ಹಾಕೊಳ್ಳಿ. ಇನ್ನು ಅಂಗಡಿ ಇದ್ರೆ ಸಣ್ಣ ಸ್ಟಿಕ್ಕರ್ ಹಾಕೊಳ್ಳಿ. ಬಡವರಾದ್ರೆ ಬಡತಮ್ಮ ಅನ್ನ ಕೊಡ್ಲಿ. ದೊಡ್ಡ ಅಂಗಡಿ ಒಂದು ಫೋಟೋ ಹಾಕೊಳ್ಳಿ. ದೇವರೇನು ಮರಿಕಡಿಂದಲ್ಲ, ಅದನ್ನ ಮುಟ್ಟಿ ಕೆಲಸ ಮಾಡಿ. ಆಗ್ಬೋದಾ? ಇನ್ನೊಂದು ಸಣ್ಣ ವಿನಂತಿ ಏನಂದ್ರೆ, ಸಾಧ್ಯವಾದ್ರೆ ಶ್ರೀ ಕ್ಷೇತ್ರ ದುರ್ಗಾಸನ ಪೇಜ್ನ ಪುಣ್ಯಾತ್ಮಗಳು ಯೂಟ್ಯೂಬ್ ಫೇಸ್ಬುಕ್ ಮಾಡಿ ಮಟ್ಟದ ಮುಟ್ತಾರೆ. ನೀವು ಸಾಧ್ಯವಾದ್ರೆ ಶೇರ್ ಮಾಡಿ. ನೀವು ಅಕ್ಕಪಕ್ಕವನ್ನೇ ಬಗ್ನೋಡ ಬದಲು ಶೇರ್ ತಗೊಳ್ಳಿ. ಇದೇ ನಿಮಗೆ ರಿಕ್ವೆಸ್ಟ್. ಇನ್ನೇನು ಆಮೇಲೆ ಅನ್ನ ಎಷ್ಟು ಹೋಗ್ಬಿಡಿ, ನಾವು ಬೇರೆ ಕೊಡ್ತೀವಿ, ಬೇಕಾದ್ರೆ ತಗೊಳ್ಳಿ. ಚಿಕ್ಕ ಮಕ್ಕಳು 4 ವರ್ಷ ಒಳ ಮಕ್ಕಳು ನಾನು ಕೊಡಲ್ಲ. ಯಾಕಂದ್ರೆ 1 ರೂಪಾಯಿ ಪ್ಲೇಟು 2 ರೂಪಾಯಿ. ಚೆನ್ನಾಗಿರೋ ಪ್ಲೇಟ್ ಅಲ್ಲಿ ಅಕ್ಕಿ ಕೈ ತಗೊಳ್ಳಿ. ನೀರನ್ನ ಕಮ್ಮಿ ಯೂಸ್ ಮಾಡಿ, ಕರೆಂಟ್ ಇರೋದು. ಅಂದ್ರೆ ಹ್ಯಾಂಡಿಕ್ಯಾಪ್ ಪೇಷಂಟ್ ಇದೆ, ಕಲ್ಮೆ ಕೂತ್ಕೊಂಡು ಶಾವ್ ನೇತಾಡ ಕೊಡ್ಬೇಕು. ಇಲ್ಲಿ ಬಂದು ಬಿಲ್ಡಪ್ ಕೊಡಬಾರ್ದು. ಇನ್ನೊಂದ್ಸರಿ ಹೇಳ್ತೀನಿ ಕೇಳಿ. ಎಲ್ಲಾ ಕೆಲಸ ಮಾಡ್ತಿರೋ ನನ್ನ ದೇವಸ್ಥಾನ ಒಬ್ಬೊಬ್ಬರು ಒಂದು ದೂರರು, ನೀವೇ ಕೇಳ್ಕೊಂಡು ಹೋಗ್ಬೋದು. ದಯವಿಟ್ಟು ಅಲ್ಲಿ ಕುಂಡಿಸಿ ನೀವು ಪ್ರಾರ್ಥನೆ, ಗಂಡು ಕುಂಡಿಸಿ, ಹೆಂಡತಿ ಕೇಳ್ಕೊಳ್ಳಿ, ಹೆಂಡತಿ ಗಂಡ ಕೇಳ್ಕೊಳ್ಳಿ. ಮಕ್ಳಿಲ್ಲ ಅಂದ್ರೆ ಅಪ್ಪ ಅಮ್ಮ ಇದ್ರೆ ಬಂದು ಬೇರ್ಕೊಳ್ಳಿ. ಯಾರಿಗೆ ಮಕ್ಳಿಲ್ಲ ಅಂತೀರ, ನಾವು ನಂಗೆ 50 ವರ್ಷ ಮಗ ಮೈ ಮೇಲೆ ನಂತರ